ಆತ್ಮೀಯ ವೀಕ್ಷಕರೇ, ಯುವ ನಿಧಿ ಫಲಾನುಭವಿಗಳೇನಿದ್ದೀರಲ್ಲ, ಸ್ಯಾಂಕ್ಷನ್ ಆರ್ಡರ್ ಕ್ಯಾನ್ಸಲ್ಡ್ ರಿಜೆಕ್ಟೆಡ್ ಬೈ DDO ಅಂತ ತೋರಿಸ್ತಾ ಇದೆ. ನಾನು ಜಾಬಲ್ಲೂ ಇಲ್ಲ, ಹೈಯರ್ ಎಜುಕೇಷನ್ನು ಮಾಡ್ತಾ ಇಲ್ಲ ಅಂತ ಕೇಳಿದ್ರಿ. ಮತ್ತು ಅದರ ಜೊತೆಗೆ ಜುಲೈ ಮತ್ತು ಆಗಸ್ಟ್ ಮಂತ್ ಅಮೌಂಟ್ ಅಪ್ಡೇಟ್ ಕೊಡಿ ಅಂತ ಕೇಳ್ತಾ ಇದ್ರೆ, ಮತ್ತು ಕೌಶಲ್ ಕಾರ್ ರಿಜಿಸ್ಟ್ರೇಷನ್ ಆಗೋದಕ್ಕೆ ಲಾಸ್ಟ್ ಡೇಟ್ ಏನಾದರೂ ಇದೆಯಾ ಅಂತ ಕೂಡ ಕಮೆಂಟ್ ಮಾಡಿದರೆ, ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಇರುತ್ತೆ ಸ್ನೇಹಿತರೆ. ಮೊದಲನೇದಾಗಿ ಹೇಳ್ಬಿಡ್ತೀನಿ, ಸ್ಯಾಂಕ್ಷನ್ ಆರ್ಡರ್ ಕ್ಯಾನ್ಸಲ್ಡ್ ಅವ್ರು ರಿಜೆಕ್ಟೆಡ್ ಬೈ DDO ಅಂತ ತೋರಿಸ್ತಾ ಇದೆ. ನಾನು ಹೈಯರ್ ಎಜುಕೇಷನಲ್ಲೂ ಇಲ್ಲ ಮತ್ತು ಜಾಬು ಮಾಡ್ತಾ ಇಲ್ಲ. ನೀವು ಹೇಳಿದ್ರಿ ಹೈಯರ್ ಎಜುಕೇಷನಲ್ಲಿ ಇರೋರಿಗೆ ಮತ್ತು ಜಾಬ್ ಯಾರು ಮಾಡ್ತಾ ಇದ್ದಾರಲ್ಲ ಇವರಿಗೆ ತೋರಿಸುತ್ತೆ ಅಂತೇಳಿ. ಈ ವಿಷಯದ ಬಗ್ಗೆ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಅಥವಾ ಅಲ್ಲಿರುವಂಥ ಅಧಿಕಾರಿಗಳಿಗೆ ಕಾಲ್ ಮಾಡಿ ಕೇಳಿದಾಗ ಅವ್ರು ಹೇಳಿರುವಂಥದ್ದು ಇಷ್ಟೇ ಸ್ನೇಹಿತರೆ, ಯುವ ನಿಧಿ ಫಲಾನುಭವಿಗಳು ಅರ್ಜಿ ಏನು ಹಾಕಿದ್ರಲ್ಲ ಅವಾಗ ಎಲ್ಲ ಅರ್ಜಿಗಳನ್ನು ಆಕ್ಸೆಪ್ಟ್ ಮಾಡಿದ್ದೇವೆ. ಆದರೆ ಈಗ ಅವುಗಳ ರೀವೆರಿಫಿಕೇಷನನ್ನು ಮತ್ತು ಮರುಪರಿಶೀಲನೆ ಮಾಡ್ತಾ ಇದ್ದೀವಿ. ಈ ಮರುಪರಿಶೀಲನೆ ನಂತರ ಕೆಲವೊಂದಿಷ್ಟು ಫೋನ್ಗಳಲ್ಲಿ ಕ್ಯಾನ್ಸಲ್ಡ್ DDO, ರಿಜೆಕ್ಟೆಡ್ ಬೈ DDO, ಸ್ಯಾಂಕ್ಷನ್ ಆರ್ಡರ್ ಕ್ಯಾನ್ಸಲ್ಡ್ ಈ ರೀತಿ ಏನಿದೆಯಲ್ಲ, ಕೆಲವೊಂದು ಅವ್ರೇನಾದರೂ ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದರೆ ಅವರ ಸ್ಟೇಟಸ್ಸು ಚೇಂಜ್ ಆಗೋದಿಲ್ಲ, ಯಾವುದೇ ಜಾಬಲ್ಲಿದ್ದರೂ ಕೂಡ ಚೇಂಜ್ ಆಗೋದಿಲ್ಲ. ಯಾಕೆಂದರೆ ಈಗ ನೋಡಿ, ಸ್ಯಾಂಕ್ಷನ್ ಆರ್ಡರ್ ಕ್ಯಾನ್ಸಲ್ಡ್ ರಿಜೆಕ್ಟೆಡ್ DDO ಈ ರೀತಿ ಇದ್ದವ್ರಿಗೂ ಕೂಡ ಅಮೌಂಟ್ ಬಂದಿದೆ. ಕೆಲವೊಬ್ಬರಿಗೆ DBT ಪುಷ್ಡ್ ಅಂತ ಇದ್ದರೂ ಕೂಡ ಅಮೌಂಟ್ ಬಂದಿಲ್ಲ. ಈ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಇದಕ್ಕೆ ಅವರು ನೀಡಿರ್ತಕ್ಕಂಥ ಉತ್ತರ ಏನು ಅಂತ ಅಂದರೆ ಸ್ನೇಹಿತರೆ, ಅದೇ ಈಗೇನು ಮರುಪರಿಶೀಲನೆ ಏನು ಮಾಡ್ತಾ ಇದ್ದಾರಲ್ಲ, ಈ ಮರುಪರಿಶೀಲನೆ ಅಂತ ಪೂರ್ಣಗೊಳ್ಳುದು ಸೆಪ್ಟೆಂಬರ್ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಈ ಮರುಪರಿಶೀಲನೆ ಅಂತ ಇರುತ್ತೆ. ಇದು ಪೂರ್ಣಗೊಳ್ಳುವವರೆಗೂ ಯಾರಿಗೆ ರಿಜೆಕ್ಟೆಡ್ ಬೈ DDO, ಸ್ಯಾಂಕ್ಷನ್ ಆರ್ಡರ್ ಕ್ಯಾನ್ಸಲ್ಡ್ ಬೈ DDO ಅಂತ ಏನಿದೆಯಲ್ಲ, ಇದು ಅಲ್ಲಿವರೆಗೂ ಚೇಂಜ್ ಆಗೋದಿಲ್ಲ. ಇದು ಚೇಂಜ್ ಆಗುತ್ತೆ, ರಿವೆರಿಫಿಕೇಷನ್ ಮಾಡಿ ಅವರು ಅಪ್ರೂವಲ್ ಕೊಟ್ಟರೆ ನೆಕ್ಸ್ಟ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ದಾರೆ. ಏನು ಆಧಾರ್ ಕಾರ್ಡ್ ಏನಿದೆಯಲ್ಲ, ಎಲ್ಲ ಆಧಾರ್ ಕಾರ್ಡ್ಗಳನ್ನು ಆಧಾರ್ ಕಾರ್ಡ್ ನಂಬರ್ ಆಧಾರದ ಮೇಲೆ ಅವುಗಳನ್ನು ಚೆಕ್ ಮಾಡ್ತಾರೆ. ಅಲ್ಲಿ ಏನಾದರೂ ನೀವು ಹೈಯರ್ ಎಜುಕೇಷನ್ ಮಾಡ್ತಾ ಇಲ್ಲ ಅಂದರೆ, ಯಾವುದೇ ಜಾಬಲ್ಲಿ ಇಲ್ಲ ಅಂದರೆ, ಆವಾಗ ನಿಮ್ಮದು ಸ್ಯಾಂಕ್ಷನ್ಡ್ ಕ್ಯಾನ್ಸಲ್ಡ್ ರಿಜೆಕ್ಟೆಡ್ ಬೈ DDO ಅಥವಾ ರಿಜೆಕ್ಟೆಡ್ ಬೈ DDO ಅಂತ ಏನಿದೆಯಲ್ಲ, ಇದು ಸಕ್ಸಸ್ಫುಲ್ ಅಂತ ಬರುತ್ತೆ. ಮತ್ತು ಜುಲೈ, ಜೂನ್ ಮತ್ತು ಆಗಸ್ಟ್ ಮಂತ್ ಅಮೌಂಟ್ ಅಪ್ಡೇಟ್ ಕೊಡಿ ಅಂತ ಕೇಳ್ತಾ ಇದ್ರಿ. ಜೂನ್ ಅಮೌಂಟ್ ಈಗಾಗಲೇ ಆಲ್ಮೋಸ್ಟ್ ಎಲ್ಲ ಯುವ ನಿಧಿ ಫಲಾನುಭವಿಗಳಿಗೂ ಬಂದಿದೆ. ಜುಲೈ ಮಂತದ್ದು ಕೆಲವೊಬ್ಬರಿಗೆ ಬಂದಿಲ್ಲ, ಕೆಲವೊಬ್ಬರಿಗೆ ಆಗಲೇ ಬಂದಿದೆ. ಕೆಲವೊಬ್ಬರಿಗೆ DBT ಪುಷ್ಡ್ ಅಂತ ತೋರಿಸ್ತಾ ಇದೆ. DBT ಪುಷ್ಡ್ ಅಂತ ತೋರಿಸಿದ್ರೆ ತಲೆ ಕೆಡಿಸ್ಕೊಳ್ಳೋ ಪ್ರಶ್ನೆ ಇಲ್ಲ ಸ್ನೇಹಿತರೆ. ಏನು ಯಾಕಪ್ಪ ಅಂತ ಅಂದರೆ, ಅದು ಇನ್ನೂ ಈ ಮಂತ್ ಎಂಡ್ ಒಳಗಡೆ ಬರುತ್ತೆ. ಇನ್ನೊಂದು 2 ದಿನದಲ್ಲಿ ಬರ್ಬೋದು, ಇಲ್ಲ ಸೆಪ್ಟೆಂಬರ್ 15ನೇ ತಾರೀಕು ಒಳಗಡೆ ಬರೋದು ಕನ್ಫರ್ಮ್ ಸ್ನೇಹಿತರೆ. ಜುಲೈ, ಆಗಸ್ಟ್ ಮಂತ್ ಏನಿದೆಯಲ್ಲ, ಆಗಸ್ಟ್ ಮಂತ್ದು ಸೆಪ್ಟೆಂಬರ್ 30ನೇ ತಾರೀಕು ಒಳಗಡೆ 15ನೇ ತಾರೀಕು ಮೇಲ್ಪಟ್ಟು ಬರುತ್ತೆ. 15ನೇ ತಾರೀಕು ಒಳಗಡೆ ಬರೋದಿಲ್ಲ, ಅದರ ಎಕ್ಸೆಪ್ಟ್ ಕೂಡ ಇಟ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಅದರ ಜೊತೆಗೆ ಕೌಶಲ್ ಕಾರ್ ರಿಜಿಸ್ಟ್ರೇಷನ್ ಲಾಸ್ಟ್ ಡೇಟ್ ಏನಾದರೂ ಇದೆಯಾ ಅಂತ ಕೂಡ ಕೇಳ್ತಾ ಇದ್ರಿ. ಕೌಶಲ್ ಕಾರ್ ರಿಜಿಸ್ಟ್ರೇಷನ್ಲಿ ರಿಜಿಸ್ಟರ್ ಮಾಡಬೇಕು ಅಂದರೆ ನೀವು ಯುವ ನಿಧಿಗೆ ಅರ್ಜಿ ಹಾಕಿ 6 ತಿಂಗಳಾಗಿದ್ದರೆ ಸಾಕು, ನೀವು ಕೌಶಲ್ ಕಾರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೋದು ಸ್ನೇಹಿತರೆ. ಇದಕ್ಕೆ ಯಾವುದೇ ಲಾಸ್ಟ್ ಡೇಟ್ ಅಂತ ಏನೂ ಇಲ್ಲ, ಬಟ್ 6 ತಿಂಗಳು ಆ್ಯಸ್ ಪರ್ ಯುವ ನಿಧಿ ಪಾಲಿಸಿ ಏನು ಹೇಳುತ್ತೆ ಅಂದರೆ, ಯುವ ನಿಧಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಪ್ಡೇಟ್ ಏನು ಹೇಳುತ್ತೆ ಅಂದರೆ, ನೀವು 6 ತಿಂಗಳು ಯುವ ನಿಧಿ ಹಣವನ್ನು ಪಡ್ಕೊಂಡಿರಿ ಅಥವಾ ಪಡ್ಕೊಳ್ಳದೇ ಇರಿ, ಅರ್ಜಿ ಹಾಕಿ 6 ತಿಂಗಳಾಗಿದ್ದರೆ ನೀವು ಕೌಶಲ್ ಕಾರ್ ರಿಜಿಸ್ಟ್ರೇಷನಲ್ಲಿ ಅಪ್ಲೈ ಮಾಡ್ಬೋದು. ರಿಜಿಸ್ಟರ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನು ನನ್ನ ಚಾನಲಲ್ಲಿ ವಿಡಿಯೋ ಇದೆ, ನೀವು ಹೋಗಿ ಅದನ್ನು ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಮತ್ತು ಅದರ ಜೊತೆಗೆ ಆಧಾರ್ ಸೀಡಿಂಗ್ಸ್ ಬಗ್ಗೆ ಕೇಳ್ತಾ ಇದೆ. ಇನ್ಆ್ಯಕ್ಟಿವ್ ಆಧಾರ್ ಅಥವಾ ಆಧಾರ್ ಸೀಡಿಂಗ್ ಇಲ್ಲ ಅಂತ ತೋರಿಸ್ತಾ ಇದೆ. ಆಧಾರ್ ಸೀಡಿಂಗ್ಸ್ ಅಂದರೆ ಆಧಾರ್ ಲಿಂಕ್ ಆಗಿಲ್ಲ ಅಂತ ಅರ್ಥ. ಈಗೇನು ಯುವ ನಿಧಿ ಹಣ ಯಾರಿಗೆ ಬರ್ತಾ ಇದೆಯಲ್ಲ ಅವರ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತ ಅರ್ಥ. ಲಿಂಕ್ ಆಗಿದ್ದರೂ ಈ ಥರ ತೋರಿಸ್ತಾ ಇದೆ ಅಂದರೆ ಅದನ್ನು ವರ್ಷಕ್ಕೊಂದ್ಸಲ ಮತ್ತೆ ಲಿಂಕ್ ಮಾಡಬೇಕಾಗ್ತದೆ ಆಧಾರ್ ಕಾರ್ಡ್ ಅಕೌಂಟ್ ನಂಬರ್ಗೆ. ನೀವು ಕೆಲವೊಬ್ಬರು ಫೋನಲ್ಲಿ ಕೂಡ ಲಿಂಕ್ ಮಾಡ್ಬೋದು ಅಂತೇಳಿ ಕಮೆಂಟ್ ಮಾಡಿದ್ರಿ. ಕೆಲವೊಂದು ಫೋನಲ್ಲಿ ಲಿಂಕ್ ಮಾಡಿದ್ರೆ ಆಧಾರ್ ಕಾರ್ಡನ್ನು ನಂಬರ್ ಹಾಕಿ ಕಸ್ಟಮರ್ ರಿಕ್ವೆಸ್ಟ್ ಲಿಂಕನ್ನು ತೊಗೊಂಡು ಅದನ್ನು ಲಿಂಕ್ ಮಾಡ್ಬೋದು ಅಂತ. ಇಷ್ಟೆಲ್ಲ ಜಂಜಾಟದಲ್ಲಿ ಬೀಳೋಕೆ ಹೋಗ್ಬಿಡಿ. ನಿಮ್ಮ ಅಕೌಂಟ್ ಯಾವ ಬ್ಯಾಂಕಲ್ಲಿ ಅಕೌಂಟ್ ಇದೆಯೋ ಅಲ್ಲಿಗೆ ಹೋಗಿ ಆಧಾರ್ ಕಾರ್ಡು ಅವರೊಂದು ಡಾಕ್ಯುಮೆಂಟ್ಸ್ ಕೊಡ್ತಾರೆ, ಅದನ್ನು ಫಿಲ್ ಮಾಡಿ ಅವ್ರಿಗೆ ಕೊಟ್ಟು ಬಂದರೆ ಸಾಕು, ಆಧಾರ್ ಕಾರ್ಡ್ ಲಿಂಕ್ ಆಗುತ್ತೆ. ಆಧಾರ್ ಕಾರ್ಡ್ ಲಿಂಕ್ ಆದಮೇಲೆ ಅಲ್ಲಿ ಒಂದು 7 ವರ್ಕಿಂಗ್ ಡೇಸ್ ಹಿಡಿಯುತ್ತೆ. ಆಧಾರ್ ಕಾರ್ಡ್ ಲಿಂಕ್ ಆದಮೇಲೆ ಅಲ್ಲಿ DBT ಪುಷ್ಡ್ ಅಂತ ಇದೆಯಾ ಅಥವಾ ಆಧಾರ್ ಕಾರ್ಡ್ ಸೀಡಿಂಗ್ ಅಂತ ಏನಿದೆಯಲ್ಲ ಅದರಲ್ಲಿ ಚೇಂಜ್ ಆಗುತ್ತೆ ಸ್ನೇಹಿತರೆ. ಇದರ ಜೊತೆಗೆ ಹೀಗೆ ನನ್ನ ವಿಡಿಯೋಗಳಿಗಿಂತ ನಿಮ್ಮ ಕಮೆಂಟ್ಗಳಿಗೆ ಹೆಚ್ಚಿನ ಮೌಲ್ಯ ಇದೆ. ಅದಕ್ಕಾಗಿ ನಿಮಗೇನಾದರೂ ನಾನು ಹೇಳ್ತಿರ್ತಕ್ಕಂಥ ಕೆಲವೊಂದು ವಿಡಿಯೋಗಳಲ್ಲಿ ನಿಮಗೂ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಅದ್ರ ಜೊತೆಗೆ
ಏನಾದರೂ ಗೊಂದಲ ಇದ್ದರೆ ಅಥವಾ ಡೌಟ್ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಆ ಪ್ರಶ್ನೆಗಳಿಗೆ ವಿಡಿಯೋ ಮಾಡಾಕುವಂಥದ್ದು ನನ್ನ ಜವಾಬ್ದಾರಿ. ಅದಕ್ಕಿಂತ ಹೆಚ್ಚಾಗಿ ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲು ನೀವು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಅದಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಧನ್ಯವಾದಗಳು ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.